ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸವನಗುಡಿಯ ಅಂದರೆ ದೊಡ್ಡ ಬಸವಣ್ಣ ಮತ್ತು ದೊಡ್ಡ ಗಣಪತಿನ ತೋರಿಸಿದ್ದೆ ನಾನು ನಿಮಗೆ. ಸರಿ, ಅದು ನೋಡ್ಕೊಂಡು ಹೊರಗಡೆ ಬಂದೆ. ಯಾರೋ ಒಬ್ಬರನ್ನ ಕೇಳಿದೆ ಮತ್ತೇನಾದರೂ ಪ್ಲೇಸ್ ಇದೆಯಾ ಇಲ್ಲಿ ನೋಡೋಂಥದ್ದು ಅಂತೇಳಿ. ಅವರು ಅವಾಗ ತೋರಿಸಿದ್ದೆ ಈ ಪ್ಲೇಸ್ ಸ್ನೇಹಿತರೆ. ಕೆಲವೇ ಸ್ವಲ್ಪ ದೂರ ಹೋಗಿ ಅಲ್ಲಿ ನಿಮ್ಮೊಂದು ಕೃಷ್ಣನ ಟೆಂಪಲ್ ಸಿಗುತ್ತೆ ಅಂತೇಳಿ. ನಾನು ಕೃಷ್ಣನ ಟೆಂಪಲ್ ಅಂದರೆ ಏನಂತ ಹುಡ್ಕೊಂಡು ಬಂದೆ. ಕೃಷ್ಣನ ದೇವಸ್ಥಾನ ಯಾವ ಥರ ಇರ್ಬೋದು ಅಂತೇಳಿ ಇಲ್ಲಿ ಬಂದು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಇದು ಮೊದಲು ನನಗೆ ಟೆಂಪಲ್ ಥರನೇ ಕಾಣಲಿಲ್ಲ ಇದು. ಆಮೇಲೆ ಇನ್ನೊಬ್ಬರು ಆಟೋ ಡ್ರೈವರ್ನ ಕೇಳಿದಾಗ ಹೇಳಿದರು, ಹೌದು ಇದು ಶ್ರೀಕೃಷ್ಣನ ಟೆಂಪಲ್ ಇದೆ ಅಂತೇಳಿ. ನೋಡಿ ಹೇಗಿದೆ ಇದು, 3 ಕಳಸ ಇಟ್ಟಿದ್ದಾರೆ ಮೇಲೆ ಗೋಪುರ ಥರ ಮಾಡಿ. ಅಂದರೆ ಫುಲ್ಲು ರಾಕ್ ಸ್ಟ್ರಕ್ಚರ್ ಇದೆ ಇದು. ನೋಡಿ ಕೆಳಗಡೆನೂ 3 ಕಳಸ ಇದೆ. ಇದಕ್ಕೆ ಬಂದ್ಬಿಟ್ಟು ಅವರು ಶ್ರೀ ಗೋವರ್ಧನ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ ಹೆಸರು. ಇದು ಬಂದ್ಬಿಟ್ಟು ಉಡುಪಿ ಮಠದವರು ರನ್ ಮಾಡ್ತಾ ಇರುವಂಥ ಒಂದು ದೇವಸ್ಥಾನ ಇದು. ನೋಡಿ ನಿಮಗೆ ಕಾಣಿಸ್ತಾ ಇದೆ ಮುಂದ್ಗಡೆ ಒಂದು ಎಂಟ್ರೆನ್ಸ್, ಇದು ಮೇನ್ ಎಂಟ್ರೆನ್ಸು. ಆ ಕಡೆ ಎಡಗಡೆ ಒಂದಿದೆ ಮತ್ತೆ. ಆಮೇಲೆ ನೋಡೋಣ ಹೋಗಿ ಹತ್ರ ಹೋಗಿದ್ದಾನೆ ಏನಂತೇಳಿ. ಸ್ನೇಹಿತರೆ ಏನಂದರೆ ಇದು ಒಂದು ಆರ್ಟಿಫಿಷಿಯಲ್ ರಾಕ್ ಸ್ಟ್ರಕ್ಚರ್ ಇದು. ಆಮೇಲೆ ಇದು ಬಂದ್ಬಿಟ್ಟು ಇನೋಗ್ರೇಟ್ ಆಗಿದ್ದು ಅಂದರೆ ಇದು ನಿರ್ಮಾಣಗೊಂಡಿದ್ದು 2004ರಲ್ಲಿ. ಸೊ ಅಂದರೆ ಸರಿಸುಮಾರು ಈಗ 2026 ಅಲ್ವಾ, ಅಂದರೆ ಸರಿಸುಮಾರು 22 ವರ್ಷ ಆಯಿತು ಇದು ನಿರ್ಮಾಣಗೊಂಡು. ನೋಡಿ ಹೀಗಿದೆ, ತುಂಬ ಚೆನ್ನಾಗಿ ಮಾಡಿದಾರಪ್ಪ. ನನಗೂ ಏನೋ ಡಿಫ್ರೆಂಟ್ ಅನ್ನಿಸ್ತು. ನಾವು ಯಾವಾಗಲೂ ಟೆಂಪಲ್ ಒಂಥರ ನೋಡ್ತೀವಲ್ಲ, ಒಂದು ಗೋಪುರ, ಕಳಸ, ಒಂದಿಷ್ಟು ಪಿಲ್ಲರ್ಗಳು ಎಲ್ಲ ಇದೆ. ಬಟ್ ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತು. ಹಾಗಾಗಿ ವಿಡಿಯೋ ಮಾಡ್ಕೊಬಿಡೋಣ. ನಾನು ನೀವು ತೋರ್ಸೋಣ ನಿಮಗೆ. ಯಾರಾದರೂ ನೀವು ಇಲ್ಲಿ ಬಸವನಗುಡಿಗೆ ಬಂದರೆ ಇದಕ್ಕೂ ವಿಸಿಟ್ ಮಾಡೋಗಿ, ಇದನ್ನು ನೋಡ್ಕೊಂಡು ಹೋಗಿ ಅಂತೇಳಿ. ಅಂದಂಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ದೇವಸ್ಥಾನ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ. ಅಂದರೆ ಆವಾಗ ಕ್ಲೋಸ್ ಮಾಡ್ತಾರೆ. ಮತ್ತೆ ಸಾಯಂಕಾಲ 5 ಗಂಟೆಗೆ ಓಪನ್ ಆಗಿ 7:30ಕ್ಕೆ ಕ್ಲೋಸ್ ಆಗುತ್ತೆ. ಈ ಟೈಮ್ ಒಳಗೆ ನೀವು ಬಂದು ನೋಡ್ಕೊಂಡೋಗಿ. ವಾರದ 7 ದಿನವೂ ಇದು ಓಪನ್ ಇರುತ್ತೆ. ಇದು ಬಂದ್ಬಿಟ್ಟು ಕೇವ್ ಟೆಂಪಲ್ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಕೃಷ್ಣನ ಕೇವ್ ಟೆಂಪಲ್ಲು, ಅಂದರೆ ಗುಹಾಂತರ ದೇವಾಲಯ ಅಂತೇಳಿ. ಅಂದರೆ ಆರ್ಟಿಫಿಷಿಯಲಾಗಿ ಮಾಡಿರೋದು, ಇದು ಯಾವುದೇ ನ್ಯಾಚುರಲ್ ಅಲ್ಲ. ಸರಿ, ಹೋಗೋಣ ಬನ್ನಿ ಹತ್ರಕ್ಕೆ, ನೋಡೋಣ ಅದು ಹೇಗಿದೆ ಅಂತೇಳಿ. ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ದೇವಸ್ಥಾನಗಳಲ್ಲಿ ಏನಪ್ಪ ಅಂದರೆ ಕ್ಯಾಮ್ರಾಗಳನ್ನ ಅಲೋ ಮಾಡೋ ಒಳಗೆ, ಅಂದರೆ ಫೋಟೋ ತೆಗಿಯೋಕ್ಕೆ, ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಅವ್ರು ಏನಾದರೂ ಬಿಟ್ಟರೆ ನಾನು ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಫೋಟೋನಾದರೂ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ ಒಳಗಡೆಯಿಂದ. ನೋಡಿ ಚಪ್ಪಲಿ ಬಿಡೋಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ಸರಿ ಬನ್ನಿ, ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಹೋಗೋಣ. ಬನ್ನಿ ಹೋಗೋಣ ಇವಾಗ. ಅಷ್ಟು ನೋಡೋಣ ಬನ್ನಿ ಹೊರಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಎಂಟ್ರೆನ್ಸು ನೋಡಿ ಸ್ನೇಹಿತರೆ, ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿ ಬರೆದಿದ್ರೆ ನೀವು ಕಾಣಿಸುತ್ತೆ, ಉಡುಪಿ ಶ್ರೀ ಕುತ್ತಿಗೆ ಮಠ ಅಂತೇಳಿ. ಸೊ ಅಂದರೆ ಉಡುಪಿ ಮಠದವರು ಇದನ್ನ ನಡೆಸ್ತಾ ಇರೋದು. ನೋಡಿ ಇಲ್ಲಿ ಏನಂದರೆ ಎಡಗಡೆ ಒಂದು ಡೋರ್ ಇದೆ ಎಂಟ್ರೆನ್ಸು, ರೈಟ್ ಸೈಡಲ್ಲಿ ಒಂದೇ. ಮೋಸ್ಟ್ಲಿ ಹಿಂಗೆ ಲೆಫ್ಟಲ್ಲಿ ಹೋಗಿ ಮತ್ತೆ ರೈಟಲ್ಲಿ ಬರೋದು ಅನಿಸುತ್ತೆ. ಸಾರಿ ಸ್ನೇಹಿತರೆ, ಒಳಗಡೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಸೊ ಹಾಗಾಗಿ ನಿಮಗೆ ಒಳಗಡೆದೇನು ತೋರ್ಸೋಕ್ಕಾಗಲಿಲ್ಲ. ಒಟ್ಟು ಕೇವ್ ಥರ ಇದೆ. ಗುಹೆ ಒಳಗೋದಾಗ ಏನು ಫೀಲ್ ಆಗುತ್ತೋ ಹಂಗಾಗುತ್ತೆ. ಇಲ್ಲಿ ನಿಮ್ಮೊಂದು ಫೋಟೋ ತೋರಿಸ್ತಿದ್ದೀನಲ್ಲ, ಈ ಫೋಟೋದಲ್ಲಿ ನೋಡಿ ಶ್ರೀಕೃಷ್ಣ ಕಾಣಿಸ್ತಾ ಇದ್ದಾರೆ ಮಧ್ಯದಲ್ಲಿ. ಗೋವರ್ಧನಗಿರಿನ ಹೊತ್ಕೊಂಡು ನಿಂತಿದ್ದಾರೆ. ಅಂದರೆ ಏನಪ್ಪ ಅಂದರೆ ಈ ಗೋವರ್ಧನಗಿರಿ ಹೊತ್ಕೊಂಡಿದಾರಲ್ಲ, ನೀವು ಕಿರುಬೆರಳಲ್ಲಿ ಎತ್ತಿರೋದು ಶ್ರೀಕೃಷ್ಣ. ಸೊ ಅದು 360 ಡಿಗ್ರಿಲಿ ನೋಡ್ಬೋದು. ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಅಲ್ಲಿ ಕಿರುಬೆರಳಲ್ಲಿ ಎತ್ಕೊಂಡಿದಾರಲ್ಲ ಕೃಷ್ಣ, ಗೋವರ್ಧನಗಿರಿನ ಎತ್ತಿಡಿದಿದ್ದಾನೆ. ಸೊ ನೀವು ಸುತ್ತಲೂ ರೌಂಡ್ ಹೊಡೆದು ನೋಡ್ಬೋದು, 360 ಡಿಗ್ರಿಲಿ ನೋಡ್ಬೋದು ಕೃಷ್ಣನ. ಆ ಥರ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.